ಇನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ಹೊಡೆದಾಡಿಕೊಂಡಿದ್ದಕ್ಕೆ ಬಿಜೆಪಿನೇ ಕಾರಣ ಅಂತ ಬಿಜೆಪಿ ವಿರುದ್ಧ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಹೋಗಿದ್ದವರು ಯಾರು, ಇಟ್ಕೊಂಡಿದ್ಯಾರು, ಇದನ್ನೆಲ್ಲ ಬಿಜೆಪಿಯವರೇ ಮಾಡಿಸ್ತಾ ಇರೋದು, ಇದಕ್ಕೆಲ್ಲ ಕಾರಣ ಜನತಾ ಪಕ್ಷವೇ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳು ಹೊಡೆದಾಡಿದ್ದಾರೆ ಅಂತೇಳಿ ಪೇಪರ್ ಬರ್ತಿದ್ರೆ ಯಾರಿಂದ ಹೊಡೆದಾಡಿರೋದು? ಹೊಡೆದಾಡಕ್ಕೆ ಬಿಟ್ಟವ್ರು ಯಾರು? ಯಾವ ಹಂಚಿಕೆ ಬಗ್ಗೆ ಹೊಡೆದಾಡಿರೋದು? ಯಾವ ವಿಷಯಕ್ಕೋಸ್ಕರ ಹೊಡೆದಾಡಿರೋದು? ಇದೆಲ್ಲ ಯಾರು ಮಾಡಿಸ್ತಾ ಇರೋದು? ಬಿ ಜೆ ಪಿಯವರೆಲ್ಲ ಮಾಡಿಸ್ತಾ ಇರೋದು. ಏನು ಕಾಂಗ್ರೆಸ್ ಅವರು ಹಂಗೆ ಯಾರನ್ನ ಮಾಡಿಸ್ತಾರೆ? ಕಾಂಗ್ರೆಸ್ ಎಮ್ ಎಲ್ ಎ ಕರ್ಕೊಂಡು ಹೋಗಿದ್ದಾರೆ ಯಾರು? ಇಟ್ಕೊಂಡಿರೋರು ಯಾರು? ಕಳಿಸ್ತವ್ರು ಯಾರು? ಅವ್ರು ಹೊಡೆದಾಡ್ಲಿಕ್ಕೆ ಯಾರು ಕಾರಣ? ಭಾರತೀಯ ಜನತಾ ಪಕ್ಷ ಕಾರಣ ಅಲ್ವಾ? ಇವರೇ ಕಾರಣ ಅಲ್ವಾ? ಜನಕ್ಕೆ ಗೊತ್ತಿಲ್ವ? ಇದು ಕಣ್ಣು ಮುಚ್ಕೊಂಡಿದ್ದಾರೆ ಜನ. ಈ ರೀತಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಒಂದು ಕಗ್ಗೊಲೆ. ಇದು ಜನ ಗಮನಿಸ್ತಾ ಇದ್ದಾರೆ. ಈ ನಿಮ್ಮ ಭಾರತೀಯ ಜನತಾ ಪಕ್ಷ 1 ವರ್ಷನಾದರೂ ಕೂಡ ಏನು ಆಡಳಿತ ನಡೆಸ್ತಾ ಇದೆ, ಈ ಸರ್ಕಾರವನ್ನು ಬಿಡಬೇಕು. ನೀವು 5 ವರ್ಷ, ಇನ್ನು 20 ತಿಂಗಳ ಸಮ್ಮಿಶ್ರ ಸರ್ಕಾರ, 7 ವರ್ಷ ಸರ್ಕಾರ ನಡೆಸ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ನುರ್ತಿರ್ತಕ್ಕಂಥ ನೀವು ಕಾಯಬೇಕು. ಸರ್ಕಾರ ಎಡಗಿದಾಗ ಬಿದ್ದಾಗ ಮಾಡಿ, ಏನು ಬೇಕಾದ್ರೂ ಮಾಡಿ, ಏನು ಹೋರಾಟ ಮಾಡಿ. ಅದನ್ನು ಬಿಟ್ಟು ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ಹಿಡಿಯೋದು, ಬೇರೆ ಬೇರೆ ಎಮ್ ಎಲ್ ಎಗಳನ್ನೆಲ್ಲ ಹಿಡಿದು ನಾವು ಕೆಡಕ್ತೀವಿ ಅಂತ ಹೋಗೋದು, ಕೆಡೋಕ್ಕಾಗಲ್ಲ ನಿಮಗೆ, ಹತಾಶ ಆಗೋದು, ಇಲ್ಲಿ ಬಂದು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು, ಇದೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಯ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷಕ್ಕೆ ಪಾಠ ಕಲಿಸ್ಲಿಕ್ಕೆ. ಅವರೇ ಕಾರಣ. ಭಾರತೀಯ ಜನತಾ ಪಕ್ಷದ ಯಾರನ್ನ ಕರ್ಕೊಂಡು ಹೋಗಿದ್ರು ಅವ್ರುಗಳೇ ಹೊಡೆದಾಡಿರೋದಲ್ವಾ? ಎಲ್ಲರಿಗೂ ಭೇಟಿ ಮಾಡಿದ್ದಾರೆ, ಎಲ್ಲರಿಗೂ ಏನು ಮಾಡ್ಬೇಕು ಮಾಡಿದ್ದಾರೆ. ಅದು ಯಾವುದು ನಡೀತಾ ಇಲ್ವಲ್ಲ, ಆಗ ಈ ರೀತಿ ಗುದ್ದಾಟ ಶುರು ಮಾಡಕ್ಕೆ ಬಿಟ್ಟಿರೋರೇ ಅವರು.